ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಮಂಜು ಭಾಷಿಣಿಯವರು ಮನೆಯಿಂದ ಹೊರಗೆ ಬಂದಿದ್ದಾಗಿದೆ. ಆದರೆ ಇದ್ದಷ್ಟು ದಿನವೂ ಎಷ್ಟು ಪಾಸಿಟಿವ್ ಆಗಿರ್ಬೋದು ಅಷ್ಟೂ ಪಾಸಿಟಿವ್ ಆಗಿದ್ದು ಜನರ ಮನಸ್ಸನ್ನು ಗೆದ್ದು ಬಂದಿದ್ದಾರೆ. ಎಲ್ಲೂ ನನ್ನ ಕಾಂಟ್ರವರ್ಸಿ ಬೇಡಪ್ಪ, ಇಷ್ಟು ವರ್ಷಗಳ ಕಾಲ ನಾನು ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ದೀನಿ, ಆ ಹೆಸರನ್ನು ಹಾಗೇ ಉಳಿಸ್ಕೊಳ್ಬೇಕು ಅಂಥೇಳಿ ಅದೇ ಹೆಸರನ್ನ ಹಾಗೇ ಉಳಿಸ್ಕೊಂಡು ಇವತ್ತು ಹೊರಗೆ ಬಂದಿದ್ದಾರೆ. ಆದರೆ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ನನ್ನ ಜೊತೆ ಮಂಜು ಭಾಷಿಣಿಯವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಯಶೋಧ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಇದ್ದಷ್ಟು ದಿನವೂ ಕೂಡ ತುಂಬ ಕೂಲಾಗಿ, ತುಂಬ ಆರಾಮಾಗಿ, ಒಂದೊಂದು ಮಾತುಗಳು ನಿಮ್ಮ ಮಾತುಗಳಲ್ಲಿ ಅರ್ಥಪೂರ್ಣ ಇತ್ತು. ಯಾವುದೇ ಮಾತುಗಳಾಡುವಾಗಲೂ ಕೂಡ ನಾನು ಹೆಂಗಿದ್ದೀನೋ ಹಾಗೆ ಹೋದರೆ ಸಾಕು, ಹೊರಗಡೆ ಬಂದರೆ ಸಾಕು ಅಂತೇಳಿ ಅದನ್ನು ಉಳಿಸ್ಕೊಂಡು ಜನರ ಪ್ರೀತಿ ಗಳಿಸ್ಕೊಂಡು ಹೊರಗೆ ಬಂದಿದ್ದೀರಾ. ಮೊದಲ ರಿಯಾಕ್ಷನ್ ಅದನ್ನ ಉಳಿಸ್ಕೊಂಡಲ್ಲ, ಆ್ಯಕ್ಚುಲಿ ನಾನು ಒಳಗಡೆ ಹೋದಾಗ ಜನರ ಪ್ರೀತಿ ಎಷ್ಟಿತ್ತಲ್ಲ, ಒಂದು ಹಿಡಿಯಷ್ಟು ಜಾಸ್ತಿ, ಒಂದು ಹಿಡಿ ಏನು ಒಂದು 10-100 ಹಿಡಿನೇ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ಯಾಕಂದರೆ ನಾನು ಹೊರಗಡೆ ಬಂದ ತಕ್ಷಣ ನಮಗಿದ್ದಿದ್ದೇ ಒಂದು ಆಲೋಚನೆ, ಹೇಗೆ ತೊಗೊಂಡಿರ್ತಾರೋ, ನಮ್ಮನ್ನು ಹೇಗೆ ತೋರಿಸಿರ್ತಾರೋ ಅಂತ ಹೇಳಲ್ಲ, ಅವ್ರು ತೋರಿಸಿದ್ರಲ್ಲಿ ಜನಗಳು ಹೇಗೆ ರಿಸೀವ್ ಮಾಡಿರ್ತಾರೋ, ನಾವು ಯಾವ್ಯಾವ ರೀತಿ ವಿಲನಿಶ್ ಆಗೆಲ್ಲ ಕಂಡಿರ್ತೀವಂತ. ಬಟ್ ಬಂದ ತಕ್ಷಣ ಇಲ್ಲ, ನಿಮ್ಮ ಬಗ್ಗೆ ಆ ಥರ ಏನು ನೆಗೆಟಿವ್ ಇಲ್ಲ, ಪಾಸಿಟಿವ್ ಇದೆ ಅಂತ ಹೇಳಿದ್ರು. ಆಮೇಲೆ ನನಗೆ ನೆನ್ನೆ ರಾತ್ರಿ ಮನೆಗೆ ಹೋದ ತಕ್ಷಣ ಎಲ್ಲ ಮನೆ ತುಂಬ ಜನ ಎಲ್ಲ ಕಿಚ 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 ಮಾತಾಡಿ ಬೆಳಿಗ್ಗೆ ಮಲಗಿದ್ದು 5:30, ಎದ್ದಿದ್ದು 6:30, ಸೀದಾ ಇಲ್ಲಿ ಬಂದೆ. ನನ್ನ ಸೊಸೆಗೆ ಹೇಳಿದೆ, ನಿಂದು ಎಲ್ಲ ಆಗಿದೆ ಹೀಗಿದೆ ಅಂತ ಏನೋ ಮೆಸೇಜ್ ಕಳಿಸಲು, ಸರಿ ಒಂದೆರಡು ಕಳಿಸು ನೋಡ್ತೀನಿ ಅಂತ. ಅದರಲ್ಲಿ ಒಂದು ಇಷ್ಟುದ್ದ ಮೆಸೇಜು, ಮನೆಯ ಹಿರಿಮಗಳು ಒಳ್ಳೆಯ ನಡೆ ನುಡಿ ನಡತೆ ಹೇಗೆ ಹೋಗಿದ್ರು ಅಷ್ಟೇ ಗೌರವಾನ್ವಿತವಾಗಿ ಬಂದಿದ್ದಾರೆ ಅಂತ ಒಂದಷ್ಟು ಹಾಕಿದ್ರು. ಅದನ್ನು ನೋಡಿ ನಂಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಅಂದರೆ ಇಷ್ಟು ವರ್ಷ, ಆಲ್ಮೋಸ್ಟ್ 29 ವರ್ಷಗಳಿಂದ ಒಬ್ಬ ನಟಿಯಾಗಿ ಮಂಜು ಭಾಷಿಣಿನ ಜನಗಳು ಇಷ್ಟಪಟ್ಟಿದ್ದಾರೆ. ಅದೇನು ಹೆಚ್ಚುಗಾರಿಕೆ ಅಲ್ಲ, ಅವ್ರಿಗೆ ನಮ್ಮ ನಿಜ ರೂಪ ಗೊತ್ತಿರಲ್ಲ, ಒಬ್ಬ ಆ್ಯಕ್ಟ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಇಷ್ಟಪಟ್ಟಿರ್ತಾರೆ. ಆದರೆ ನಾವು ಬಿಗ್ ಬಾಸ್ ಮನೇಲಿ ಇದ್ದಿದ್ದೇ 3 ವಾರ, ಕಡಿಮೆ ದಿನಗಳು. ಅದರಲ್ಲಿ ನಾನು ಎಷ್ಟು ಕಾಣಿಸ್ಕೊಂಡಿದ್ದೀನೋ, ಹೇಗೆ ಕಾಣಿಸ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಆದರೆ ಕಾಣಿಸ್ಕೊಂಡಿದ್ದಷ್ಟನ್ನು ಮಂಜು ಭಾಷಿಣಿಯಾಗೆ ಒಪ್ಪಿ ಅದಕ್ಕಿಂತ ಜಾಸ್ತಿ ಪ್ರೀತಿ ಆದರಗಳಿಂದ ಬರಮಾಡ್ಕೊಂಡ್ರಲ್ಲ, ಅದೇ ನನಗೆ ಗೆಲುವು ಅಂತ ನನಗನ್ಸುತ್ತೆ. ಆದರೂ ಕೂಡ ನಾನಾಗಲೇ ಇವ್ರಿಗೂ ಕೇಳ್ತಾ ಇದ್ದೆ, ಅಶ್ವಿನಿ ಅವ್ರಿಗೆ, ಯಾಕೆ ಇಷ್ಟು ಬೇಗ ಬಂದ್ರಿ ನೀವು ಅಂತೇಳಿ. ನಿಮಗೂ ಅದೇ ಪ್ರಶ್ನೆ ಕೇಳ್ತೀನಿ, ಯಾಕೆ ಇಷ್ಟು ಬೇಗ ಬಂದ್ರಿ? ಎಲ್ಲ ಶಕ್ತಿನೂ ಇತ್ತು ನಿಮ್ಮಲ್ಲಿ, ಎಲ್ಲ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡುವಂಥ ಶಕ್ತಿ ಇತ್ತು, ಓಪನ್ ಅಪ್ ಆಗೋದಕ್ಕೆ ಟೈಮ್ ತಗೊಳ್ತಾ ಏನಾಯಿತು ಅಂತ ಹೇಳಿ. ನೀವು ಅಶ್ವಿನಿನ ಕೇಳಿದ್ದೀನಿ ಅಂದರೆ ಈಗಾಗಲೇ ಅವ್ರು ಫುಲ್ ಧಮಾಕಾದಾರ್ ಉತ್ತರ ಕೊಟ್ಟಿರ್ತಾರೆ, ಅದಂತ ಗೊತ್ತು. ಮತ್ತು ಅದೇ ಉತ್ತರಗಳನ್ನ ಹೇಳಿ ನಾನು ಬೋರ್ ಮಾಡಿಸಲ್ಲ. ನಮಗೆ ಹೊಡೆತ ಬಿದ್ದಿದ್ದೇ ನಾವು ಜಂಟಿ ಆಗಿರೋದು. ಯಾಕಂತ ಹೇಳಿದ್ರೆ ಅವ್ರು ಹೇಳಿರ್ತಾರೆ, ಜಂಟಿಯಾಗಿ 2 ವಾರಗಳ ಕಾಲ ನಮ್ಮ ಜೀವನ, ನಮ್ಮ ನಡೆ ನುಡಿ ಯಾವುದು ನಮ್ಮ ಹಿಡಿತದಲ್ಲೇ ಇರಲ್ಲ. ಒಂದು ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಬಾತ್ರೂಮ್ ಹೋಗ್ಬೇಕು, ಅಡುಗೆ ಮನೆಗೆ ಹೋಗ್ಬೇಕು, ಎಲ್ಲದಕ್ಕೂ ಅವರು ಅಷ್ಟೇ. ಅಂದರೆ ನಾನು ಅಂತಲ್ಲ, ಅವರು ನಮ್ಮನ್ನು ಕೇಳಬೇಕು, ನಾವು ಅವ್ರನ್ನ ಕೇಳಬೇಕು. ಆಮೇಲೆ ಜೊತೆಗೆ ಆ ಕಡೆ ಅರಸಿಯರು, ಅವ್ರ ಪವರು, ಅವರ ಒಂದು ದೌಲತ್ತುಗಳು, ನಾವು ಸೇವಕರು ಗುಡಿಸ್ಕೊಂಡು ಅಡುಗೆ ಮಾಡ್ಕೊಂಡಿರೋದು. ಇದರಲ್ಲೇ 2 ವಾರ ಏಟು ಬಿತ್ತು ನಮಗೆ. ಅಂದರೆ ನಾವು ನಿಜವಾಗ್ಲೂ ಏನು, ನಾವು ಹೇಗಿರ್ತೀವಿ, ನಮ್ಮ ದಿನಚರಿ ಹೇಗಿರುತ್ತೆ, ಅಟ್ಲೀಸ್ಟ್ ಅದನ್ನು ಕೂಡ ನಾವು ಮಾಡೋಕ್ಕಾಗಲಿಲ್ಲ. ನಾವು ಬೆಳಿಗ್ಗೆ ಎದ್ದೆಲ್ಲೋ ಯೋಗ ಮಾಡಬೇಕು, ಅಶ್ವಿನಿ ಇಲ್ಲ ಧ್ಯಾನ ಮಾಡಬೇಕು, ನಾವು ಅದನ್ನು ಮಾಡೋಕ್ಕಾಗ್ತಿರಲಿಲ್ಲ. 3ನೇ ವಾರ ಹಬ್ಬ ಬೇಡಿ ಕಟ್ಟಾಯಿತು, ಹಬ್ಬ ನಾವಿನ್ನು ಒಂಟಿ ಆದ್ವಿ, ಹಬ್ಬ ನಾವಿನ್ನು ಮನೆ ಕೆಲಸ ಮಾಡೋಷ್ಟಿಲ್ಲ, ಹಬ್ಬ ನಮ್ಮ ಸ್ವಾತಂತ್ರ್ಯ ಸಿಕ್ತು, ಇನ್ನು ನಾನು ನನ್ನನ್ನು ತೋರಿಸ್ಕೋಬೇಕು, ನಾನು ಏನು ಅನ್ನೋದು ಜನಗಳಿಗೆ ಗೊತ್ತಾಗುತ್ತೆ ಅನ್ನೋಷ್ಟೊತ್ತಿಗೆ ಫಸ್ಟ್ ಆಟ ಬಂದುಬಿತ್ತು. ಫಸ್ಟ್ ಫಿನಾಲೆಗೆ ಇದೊಂದೇ ಕಡೆಯ ನಿಮಗೆ ಒಂದು ಚಾನ್ಸ್ ಟು ವಿನ್ ಅಂತ. 11 ಜನಕ್ಕೆ ಒಂದೇ ಆಟ. ಆಮೇಲೆ ಫಿಸಿಕಲ್ ಟಾಸ್ಕ್ ಬಂದಾಗ ಒಬ್ರೊಬ್ರು ಟಾಸ್ಕ್ ಅಂತಲೇ ಬಂದಾಗ ಒಬ್ರೊಬ್ರು ಸ್ಟ್ರೆಂತ್ ಒಂದೊಂದರಲ್ಲಿರುತ್ತೆ. ನಾನು ಫಿಸಿಕಲ್ ಟಾಸ್ಕಲ್ಲಿ ಅಷ್ಟೊಂದು ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ಮೈ ಕನ್ಸ್ಟೆಂಟ್. ನನ್ನ ಸ್ಟ್ರೆಂತನ್ನು ತೋರಿಸುವಂಥ ಆಟನೇ ಬರಲಿಲ್ಲ. ನನ್ನ ಇನ್ನಷ್ಟು ನಿಲುವುಗಳು, ನನ್ನ ಸಿದ್ಧಾಂತಗಳು, ನನ್ನ ಆಲೋಚನೆಗಳು, ಅದನ್ನೆಲ್ಲ ಹೊರಗಡೆ ಬರೋ ಅಂಥ ಸಮಯನೇ ಸಿಗ್ಲವಲ್ಲ. ಅಷ್ಟು ಬೇಗ ಹೊರಗಡೆ ಬರೋಂಗಾಗೋಯ್ತಲ್ಲ, ಅದೊಂದೇ ಏಟು, ಅದೊಂದೇ ನೋವು. ಓಕೆ, ನೀವು ಹೊರಗೆ ಬಂದ ತಕ್ಷಣ ಕಣ್ಣಂಚಲೇ ನೀರು ತುಂಬಿಸ್ಕೊಂಡಿದ್ದು ಅಂತ ಹೇಳಿದ್ರೆ ರಾಶಿಕಾ ಅವರು ಒಳ್ಳೆ ಮಾತುಗಳನ್ನು ಆಡಿದರು. ಇದಷ್ಟು ದಿನ ನಮ್ಗೆ ಪ್ರೀತಿ ತೋರಿಸಿದ್ರು, ತಾಯಿ ಪ್ರೀತಿ ತೋರಿಸಿದ್ರು, ಅವ್ರ ರೀತಿಯಲ್ಲಿ ಅವರ ಒಂದು ಒಪಿನಿಯನನ್ನು ಶೇರ್ ಮಾಡಿಕೊಂಡ್ರು ನೆನ್ನೆಯ ಎಪಿಸೋಡ್ನಲ್ಲಿ. ನೋಡಿದ್ರೆ ನೀವು ಅಂತ ಹೇಳಿ. ನಾನೇನು ನೋಡೇ ಇಲ್ಲ, ಅದೇ ಹೇಳಿದೆ. ನನಗೇನು ಗೊತ್ತಾ, ಅರ್ಜೆಂಟಲ್ಲಿ ಸುಮ್ಮನೆ ನೋಡೋಕೆ ಇಷ್ಟ ಇಲ್ಲ. ಕೂತ್ಕೋಬೇಕು, ಆರಾಮಾಗಿ ಒಂದೊಂದು ಲೈನ್ ಓದಬೇಕು, ನೋಡಲಿಲ್ಲ. ಬಟ್ ರಾಶಿಕಾ ಆಬ್ವಿಯಸ್ಲಿ ಅದು ಹೆಂಗಾಗೋಗಿತ್ತು ಅಂತ ಹೇಳಿದ್ರೆ, ಜಂಟಿಗಳಲ್ಲಿ
ಇಷ್ಟ ಇದ್ದೋ ಕಷ್ಟ ಆಗಿನೋ ಒಟ್ಟಿಗೆ ಇರಬೇಕಾಗಿತ್ತು. ಬಟ್ ಆದರೆ ಅದರಲ್ಲಿ ಕೆಲವು ಜಂಟಿಗಳು ನಿಜವಾಗ್ಲೂ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿದ್ದು ಅನಿಸುತ್ತೆ. ಅದರಲ್ಲಿ ಕಾವ್ಯ ಗಿಲ್ಲಿ ಒಬ್ಬರಾದರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಥರ ಆದರೆ, ನಂದು ರಾಶಿಕಂದು ಅಂಡರ್ಸ್ಟ್ಯಾಂಡಿಂಗು ಕೂಡ ಬೇರೆ ಥರ ಆಗಿತ್ತು. ಅಂದರೆ ಅವಳು ಆಲ್ಮೋಸ್ಟ್ ಹಾಫ್ ಮೈ ಏಜ್. ಅವಳು ಏನೇನು ಆಲೋಚನೆ ಮಾಡ್ತಾಳೆ, ಅವಳ ಆಸೆಗಳೇನು, ಅವಳಿಗೆ ಎಲ್ಲಿ ಏನು ಬೇಜಾರಾಗ್ಬೋದು, ಅವಳಿಗೆ ಎಲ್ಲಿ ಬೋರ್ ಆಗ್ಬೋದು, ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಯಾಕಂದರೆ ನಾನು ಆ ವಯಸ್ಸನ್ನ ದಾಟಿ ಬಂದಿದ್ದೀನಿ. ಆದರೆ ಆಕೆ ಅಷ್ಟೇ ಮೆಚ್ಯೂರಿಟಿಯಿಂದ ನಾನು ಹೇಳಿದ್ದನ್ನು ಅಷ್ಟೇ ಪಾಸಿಟಿವ್ ಆಗಿ ಅರ್ಥ ಮಾಡ್ಕೊಂಡ್ಲು, ತಿಳ್ಕೊಂಡ್ಲು. ಸುಮ್ಮನೆ ತಮಾಷೆಗೆ ರೇಗಿಸ್ಕೊತಾ ಇದ್ವಿ, ನಮ್ಮ ಮಧ್ಯೆನೂ ಮಧ್ಯೆ ಕ್ಲಾಶ್ ಆಯಿತು. ಬಟ್ ನಾವಿಬ್ಬರು ಫ್ರೆಂಡ್ಸ್ ರೀತಿನಲ್ಲಿ ಒಂದು ಜಾಗ ಇರ್ತಿತ್ತು ಮೇಲ್ಗಡೆ, ಅಲ್ಲಿ ಕೂತ್ಕೊಂಡು ನೀನು ಹೀಗೆ ಮಾಡಿದ್ಯಾ, ನಂಗೆ ಹರ್ಟ್ ಆಗಿದೆ, ನಾನು ಅವಳು ಹೇಳ್ತಿಲ್ಲ ಅಕ್ಕ ನೀವು ಹಿಂಗೆ ಮಾಡಿದ್ರೆ ನಂಗೆ ಅದು ಹರ್ಟ್ ಆಗಿದೆ. ಸೊ ಆ ವೈಮನಸ್ಸುಗಳು ದೊಡ್ಡದಾಗಬಹುದಾಗಿದ್ದು ನಮ್ಮ ಮಾತುಕತೆಗಳಿಂದ ಇದಾಯಿತು. ಸೊ ಡೇ ಇನ್ ಡೇ ಔಟ್ ನೀವು ಯೋಚನೆ ಮಾಡಿ, ಎಕ್ಸೆಪ್ಟ್ ಫಾರ್ ಬಾತ್ರೂಮ್ ಬಿಟ್ಟರೆ ನಾವೆಲ್ಲ ಕಡೆನೂ ಅದನ್ನು ಮಲಗುವಾಗ್ಬಿಟ್ರೆ ಎಲ್ಲ ಕಡೆನೂ ಹಾಕೊಂಡು ಓಡಾಡ್ತಿದ್ವಲ್ಲ, ಆ ಒಂದು ಕ್ಲೋಸ್ನೆಸ್ ನಮ್ಗೆ ಗೊತ್ತಿಲ್ಲದೇ ಬೆಳೆದ್ಬಿಟ್ಟಿರುತ್ತಲ್ಲ, ನೋವಾಗಿರುತ್ತೆ. ನನಗೂ ಅಷ್ಟೇ, ಇವಾಗ ಏನು ನಡೆಯುತ್ತೆ ಆಟ ಅದರಲ್ಲಿ ಅವ್ಳಿಗೆ ಗೆದ್ದು ಬರಬೇಕು ಅನ್ನೋ ಆಸೆನೇ ಇದೆ. ಯಾಕಂದರೆ ನಾನು ಅಶ್ವಿನಿ ನಾವೆಲ್ಲ ಒಂದು ಗ್ರೂಪು, ಒಂದು ಕ್ಲೋಸ್ನೆಸ್, ಒಂದೇ ವೈಬು. ನಾನು ಅಶ್ವಿನಿ ಆಚೆ ಬಂದಾಗಿದೆ, ಇವಾಗ ಅವಳಿದ್ದಾಳೆ. ಅಟ್ಲೀಸ್ಟ್ ಫೈನಲಿಸ್ಟ್ಗೆ ಹೋಗಿ, ಯಾಕಂದರೆ ಆ ಎಲ್ಲ ತಾಕತ್ತು ಅವಳಲ್ಲಿ ಇದೆ, ಹೋಗಿ ಗೆದ್ದು ಬರಲಿ ಅನ್ನೋ ಆಸೆ ಇದೆ. ನೀವೊಂದು ಮಾತು ಹೇಳ್ತೀರಾ, ನನ್ನ ಆಫ್ ಏಜು ರಾಶಿಕಕ್ಕೆ ಅಂತ. ಇವನ್ ಇಲ್ಲೂ ಕೂಡ ರಕ್ಷಿತಾ ವಿಷಯ ಬಂತು ಅಂತ ಹೇಳಿದ್ರೆ ನಿಜಕ್ಕೂ ಆಕೆ ಸಣ್ಣ ವಯಸ್ಸಿನ ಹುಡುಗಿ. ಅಶ್ವಿನಿ ಗೌಡ ಅವ್ರು ನೆನ್ನೆ ಹೇಳ್ತಾ ಇದ್ರು, ನನ್ನ ಮಗನ ವಯಸ್ಸು ನಿಂದು, ಕ್ಷಮೆ ಇರಲಿ ಅಂತ ಹೇಳಿ. ಬಟ್ ಅವತ್ತವರು ಫೈಟ್ ಮಾಡುವಂಥ ಸಂದರ್ಭದಲ್ಲಿ ಆಕೆಯ ಬಟ್ಟೆ ಇದೆ, ಇದು ಎಲ್ಲಿಂದ ಬಂದಿದೆ ತೋರಿಸ್ತೆ ಅಂತ ಬಟ್ಟೆ ತೋರಿಸಿದ ರೀತಿಯಾಗಿರ್ಬೋದು. ಅದೇ ಟೈಮಲ್ಲಿ ಜಾನ್ವಿ ಅವರು ಇದು ನನ್ನ ಎಲ್ಲ ಸಿಕ್ಕಿದ್ರೆ ಕಾಲಿಂದ ಒದ್ದು ಎಸಿತೀವಿ ಅಂತ ಹೇಳಿದ್ದಾಗಿರ್ಬೋದು. ಈ ಥರದ್ದೆಲ್ಲವೂ ತುಂಬ ಆಯಿತು. ಇವೆಲ್ಲವನ್ನು ಕೇಳಿದಾಗ ಅಲ್ಲೇ ನಿಂತು ನೋಡಿದಾಗ ಹೇಗೆ ಅನಿಸ್ತೆ ಅಂತ ಹೇಳಿದ್ರೆ, ಒಬ್ಬರು ಹೋರಾಟಗಾರ್ತಿ, ಒಬ್ಬರು ಪತ್ರಕರ್ತೆ, ಇವರಿಬ್ಬರ ವರ್ತನೆಗೆ ಜನ ಬೇಸತ್ತು ಹೋಗಿದ್ದಾರೆ, ಜನ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವರಿಬ್ಬರು ನಮ್ಗೆ ಆತ್ಮೀಯರು, ಆದರೂ ಕೂಡ ಜನ ಏನು ಹೇಳ್ತಿದ್ದಾರೆ ಅನ್ನೋದನ್ನ ನಿಮಗೆ ತಿಳಿಸ್ಲೇಬೇಕು, ಯಾಕಂದ್ರೆ ನಿಮ್ಗೆ ಗಮನಕ್ಕಿಲ್ಲ. ನೀವಲ್ಲಿ ನೇರವಾಗಿ ನೋಡಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅದೇ ಹೇಳೋದು, ನಾವು ಆ ಮನೆಯಲ್ಲಿ ಏನು ಕಂಡ್ವೋ ಜನಗಳು ಅದನ್ನೇ ನೋಡಿದಾರಲ್ಲ, ಅದು ನನಗೆ ಖುಷಿ. ಇವಾಗ ನೋಡಿ, ಒಂದು ಹೋರಾಟ ಅನ್ನೋದು ತುಂಬ ದೊಡ್ಡ ವರ್ಡು. ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಜನಗಳು ಹೋರಾಟ ಮಾಡಿದ್ದಾರೆ. ಎಷ್ಟೋ ಜನರ ಹೆಸರು ನಮ್ಗೆ ಗೊತ್ತಿಲ್ಲ, ಎಷ್ಟೋ ಜನ ಬಲಿದಾನ ಅವ್ರ ಜೀವ ಕೊಟ್ಟಿದ್ದಾರೆ. ಅದು ಹೋರಾಟ. ನನ್ನ ಸಿದ್ಧಾಂತಕ್ಕೆ ನಾನು ನಿಂತು ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಅನ್ನೋಂಥದ್ದು ಹೋರಾಟ. ಸುಮ್ಮನೆ ಬೇಡದೇ ಇರೋ ಇಲ್ಲದೇ ಇರೋ ಸಮಸ್ಯೆಗಳನ್ನ ಹುಟ್ಟಾಕ್ಬಿಟ್ಟು ತಾನೇ ನಾನು ಹೋರಾಟ ಮಾಡ್ತೀನಿ, ನಾನು ಹೋರಾಟಗಾರ್ತಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು, ನೀವು ಎಲ್ಲಿಂದ ಬಂದಿದ್ದೀರಾ ಹೊರಗಡೆ, ನಿಮ್ಮನ್ನು ನೀವು ಯಾವುದೋ ಒಂದು ಸಂಘದ ಪ್ರತಿನಿಧಿಯಾಗಿ ಹೇಳ್ತಿದ್ದೀರಾ ಅಂದರೆ ನಿಮ್ಮ ವ್ಯಕ್ತಿತ್ವ ಹೇಗಿರಬೇಕು, ನಿಮ್ಮ ಭಾಷೆ ಹೇಗಿರಬೇಕು, ನಿಮ್ಮ ಮಾತುಗಳು ಹೇಗಿರಬೇಕು, ನಿಮ್ಮ ನಿಲುವುಗಳು ಹೇಗಿರಬೇಕು, ಎಲ್ಲ ತದ್ವಿರುದ್ಧ. ನೀವು ಆ ಸಂಘಕ್ಕೆ ಅವಮಾನ ಮಾಡ್ತಾ ಇಲ್ವಾ? ಆ ಸಂಘ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಇವತ್ತು. ನನಗದೆಲ್ಲ ಹೊಡ್ತಾ ಅನಿಸ್ತು. ಜರ್ನಲಿಸ್ಟು, ಇವಾಗ ನೀವು ಜರ್ನಲಿಸಮ್ ಮಾಡಿ ನೀವು ಇಲ್ಲೆಲ್ಲ ಬಂದಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಒಂದು ವ್ಯಕ್ತಿತ್ವ ಹೇಗಿರಬೇಕು, ನಿಮ್ಮ ಮಾತುಗಳು ಏನನ್ನು ಪ್ರತಿನಿಧಿಸಬೇಕು. ಆ ಹುಡುಗಿಗೇನೋ ಹೇಳಿದ್ರಲ್ಲ ನೀನು ಅಲ್ಲಿಂದ ಬಂದಿದ್ಯಾ ಅಂತ, ಅವರು ತೋರಿಸ್ಕೊತಿದ್ದಾರೆ ನಾವಲ್ಲಿರೋದು ಅಂತ. ನೀನು ಅಲ್ಲಿರೋದಕ್ಕೆ ಬೇರೆಯವರು ಅಲ್ಲಿದ್ದಾರೆ ಅಂತ ನಿಂಗೆ ಅನ್ನಿಸ್ತಿದೆಯಲ್ವಾ? ಅವ್ರ ಮಾತುಗಳಿಂದ ಎಲ್ಲರ ಜನಕ್ಕೆ ಅನ್ನಿಸ್ತಾ ಇರೋದು ನೀವಲ್ಲಿದ್ದೀರಾ ಅಂತ. ನಮ್ಗೆ ಹಾಗೆ ಅನ್ನಿಸ್ತಿತ್ತು. ನಾನು ಈ ಮಾತು ಹೇಳ್ತಿರೋದು ಏನೋ ವೈಯಕ್ತಿಕ ಕಾರಣಕ್ಕಾಗಲ್ಲ, ನಾನು ಹೇಳ್ತಿರೋದು ಮಂಜು ಭಾಷಿಣಿಯಾಗಲ್ಲ. ನಾನು ಅಲ್ಲಿ ಏನು ನೋಡಿದ್ದೀನೋ ಅದು, ಯಾರನ್ನೋ ಹೀಯಾಳ್ಸೋದು, ಇನ್ಯಾರನ್ನೋ ಕೆಳಗಡೆ ಮಾಡೋದು ನನ್ನ ವ್ಯಕ್ತಿತ್ವ ಅಲ್ಲ. ಬಟ್ ನೀವು ಹೇಳ್ತಿರೋದೇ ಬೇರೆ, ನೀವು ಮಾಡ್ತಿರೋದೇ ಬೇರೆ, ನಿಮ್ಮ ನಡೆಯೇ ಬೇರೆ, ನುಡಿಯೇ ಬೇರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ಜನಗಳು ಏನು ನೋಡ್ತಿದ್ರೋ ಅದು ನಿಜ, 100% ನಿಜ. ಎಸ್ ಕೆಟಗರಿಗೆ ಸೇರಿದವಳು ಅಂತ ಒಂದು ಪದ ಬಳಸ್ತಾರೆ, ಇಡಿಯಟ್ ಅನ್ನೋ ಒಂದು ಪದ ಬಳಸ್ತಾರೆ, ಮತ್ತೊಂದು ಕಡೆ ಕಾರ್ಟೂನ್ ಅಂತ ಪದ ಬಳಸ್ತಾರೆ. ಈ ಪದ ಬಳಕೆ ಎಲ್ಲ ನೋಡಿದ್ರೆ ನನ್ನ ಮಗನ ವಯಸ್ಸು ನನ್ನ ಮಗನ ಥರ ಇದ್ದೀರಾ ಅಂತ ಹೇಳೋದು ಹೆಂಗಾಗುತ್ತೆ ಇದು ಅಂತನೂ ಚರ್ಚೆ. ಇವಾಗ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ಈ ವಿಚಾರಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ವಿಡಿಯೋಗಳನ್ನು ಮಾಡಿದ್ದಾರೆ. ಏನು ಅನಿಸುತ್ತೆ ಮ್ಯಾಮ್, ಎಸ್ ಕೆಟಗರಿ ಇದು ಒಂದು ದೊಡ್ಡ ಮಟ್ಟದಲ್ಲಿ ಏನದು ಎಸ್ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಗೂಗಲ್ ಸರ್ಚ್ ಆಗಿದೆ, ಏನದು ಎಸ್ ಕೆಟಗರಿ ಅಂದರೆ ಏನು ಅನ್ನೋದು ಕೂಡ ಸರ್ಚ್ ಆಗ್ತಾ ಇದೆ. ನನಗೆ ಆ ಪದ ಏನು ಅನ್ನೋದು ಗೊತ್ತು, ಬಟ್ ಅದನ್ನು ಉಪಯೋಗಿಸುವಂಥ ವ್ಯಕ್ತಿ ನಾನಲ್ಲ. ಅದು 4 ಅಕ್ಷರದ ಆಂಗ್ಲ ಪದ, ನೀವೇ ಯೋಚನೆ ಮಾಡಿ. ನನಗದನ್ನು ಹೇಳೋಕ್ಕೂ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ನನ್ನನ್ನು ಇನ್ನೊಬ್ರು ಯಾರೋ ಪದ ಬಳಸಿದ್ರು ಅಂತ ಆ ಪದನ ನಾನು ಬಳಸಿ ನಾನು ಯಾಕೆ ಇನ್ನಷ್ಟು ಕೆಳಗಡೆ ಇಳೀಲಿ, ನನಗಿಷ್ಟ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಅಂದರೆ ಮಾನ್ಯ ದಿನ ನನ್ನ ಅವರ ಮಧ್ಯೆನೂ ಒಂದು ಮಾತುಕತೆ ಆಗುತ್ತೆ. ಅವರು ಇಲ್ಲ ನಿಮ್ಗೆ ಗೊತ್ತಿಲ್ಲ, ನಾವು ಕಂದಮ್ಮ ಪುಟ್ಟ ಅಂತಲೇ ಮಾತಾಡ್ಸಿದ್ವಿ, ಇವಾಗ ನಾವು ಹೊಡಿಸ್ಕೊತಾ ಇದ್ದೀವಿ, ಇವಾಗ ನೀವು ಶುರು ಮಾಡಿದ್ದೀರಾ, ನೀವು ಹೊಡ್ಕೊತೀರಿ ಅಂದರೆ ಆ ಮ್ಯಾನಿಪ್ಯುಲೇಷನ್ಸ್ ಎಲ್ಲ ಆ್ಯಂಗಲಲ್ಲಿ ಎಲ್ಲ ಜನಗಳ ಜೊತೆನೂ ಆಗ್ತಾ ಇದೆ. ಅದು ಯಾಕೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ.
ಅಂದರೆ ಏನನ್ನು ನಿರೂಪಿಸೋಕ್ಕೆ ಬಿಂಬಿಸೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಅಂದರೆ ನಿಮ್ಮ ದೃಷ್ಟಿಕೋನದಲ್ಲೇ ಎಲ್ಲರೂ ನೋಡಲಿ ಅಂತ ನಾನು ನೋಡಲ್ಲ. ಯಾಕಂದರೆ ಅಲ್ಲಿರೋದು ಬೇರೆ ಬೇರೆ ಪರ್ಸ್ನಾಲಿಟೀಸ್, ಬೇರೆ ಬೇರೆ ವ್ಯಕ್ತಿತ್ವಗಳು. ಎಲ್ಲರೂ ನನ್ನ ಕಡೆನೇ ತಿರ್ಚ್ಕೋಬೇಕು, ನಾನು ಹೇಗೆ ಅನ್ಕೋತಿದ್ದೀನಿ ಹಾಗೆ ಅನ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರಾ, ಅಥವಾ ಅವ್ರೇನೋ ಗೇಮ್ ಸ್ಟ್ರಾಟಜಿ ಮಾಡ್ಕೊಂಡು ಬಂದು ನಾನು ಎಲ್ಲ ಕಡೆನೂ ಕಾಣಿಸ್ಕೋಬೇಕು, ನನಗೆ ಸ್ಕ್ರೀನ್ ಸ್ಪೇಸ್ ಸಿಗಬೇಕು, ಅಥವಾ ನಾನು ಈ ಥರ ಮಾಡಿದ್ರೇ ಪಬ್ಲಿಸಿಟಿ ಅದು ನೆಗೆಟಿವೋ ಪಾಸಿಟಿವೋ, ಒಟ್ಟು ಪಬ್ಲಿಸಿಟಿ. ಇವಾಗ ನಾವು ತುಂಬ ಒಳ್ಳೆಯವರಾಗಿದ್ದಕ್ಕೆ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಆಚೆ ಬಂದ್ವಾ, ಜನಗಳು ಎಷ್ಟೇ ಬೈಕೊಂಡಿದ್ರು ಅವ್ರು ಒಳಗಡೆ ಇದ್ದಾರಾ, ಅದೇ ತಾನೇ ಸತ್ಯ. ಸೊ ಆದರೂ ಪರವಾಗಿಲ್ಲ, ನಾನು ಒಟ್ಟು ಇರ್ತೀನಿ 100 days ಅಂತ ಗೇಮ್ ಸ್ಟ್ರಾಟಜೀಸ್ ಮಾಡ್ಕೊಂಡು ಬಂದಿದ್ದಾರೆ, ಗೊತ್ತಿಲ್ಲ. ಯಾಕಂದರೆ ಹೊರಗಿನ ಪ್ರಪಂಚದಲ್ಲಿ ನಂಗೆ ಅವರು ಪರ್ಸ್ನಲಿ ವೈಯಕ್ತಿಕವಾಗಿ ಗೊತ್ತಿಲ್ಲ ಅವ್ರು ಎಂಥ ವ್ಯಕ್ತಿ ಅನ್ನೋದು. ನಾನು ಕಂಡಿರೋದು ಈ 3 ವಾರಗಳಲ್ಲಿ. ಈ 3 ವಾರಗಳಲ್ಲಿ ಅವ್ರ ವ್ಯಕ್ತಿತ್ವ ಖಂಡಿತವಾಗ್ಲೂ ಇಷ್ಟ ಆಗಲಿಲ್ಲ. ನೀವು ಹೇಗೋ ಹಾಗೆ ಇದೇ ನಿಮ್ಮ ವ್ಯಕ್ತಿತ್ವ ಅಂದರೆ, ನಾನು ಹೇಳೋದು ತಪ್ಪು ಮಾಡೋದು ಸಹಜ, ತಿದ್ದಿನ ನಡೆಯೋದು ಮನುಜ ಅಂತ ಹಾಡೇ ಇದೆ. ಬಟ್ ತಿದ್ದುಕೊಳ್ಳುವಂತ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ನಮ್ಗೆ. ಏನೋ ಕೊಳ್ಳುವುದು ದೂರ ಯಶೋದ, ಅದನ್ನ ಒಪ್ಪಿಕೊಳ್ಳೋ ಮನಸ್ಥಿತಿ ಇಲ್ಲ. ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ ಮೇಲೆ ತಿದ್ದುಕೊಳ್ತೀನಿ ಅನ್ನೋದು. ತಿದ್ದುಕೊಳ್ಳೋದು ತುಂಬ ಆಕಾಶದಷ್ಟು ದೂರ ಇದೆ. ಇವ್ರು ಒಪ್ಕೊಳ್ಳೋಕ್ಕೇನೆ ರೆಡಿ ಇಲ್ವಲ್ಲ. ಅಂಥ ಸುದೀಪ್ ಸರ್ ಹೇಳ್ತಿದ್ರು ಅವ್ರು ನಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನು ಗೇಮ್ ಸ್ಟಾರ್ಟ್. ನಾನು ಹೇಳೋದು, ನಿಮ್ಮನ್ನು ನೀವೇ ಕೆಳಗಡೆ ಬೀಳಿಸ್ಕೊಳ್ಳುವಂತಹ ಒಂದು ಗೇಮ್ನ ಯಾಕೆ ಆಡ್ತಿದ್ದೀರಾ? ಬೇಕಾ ಅದು? ಅದಲ್ವಲ್ಲ ಬಿಗ್ ಬಾಸ್ ಇರೋದು. ನನಗನ್ಸೋದು ಅದ್ರದ್ದು ಒಂದು ವ್ಯಾಲ್ಯೂ, ಅದಕ್ಕೇನು ಒಂದು ಸ್ಥಾನ ಇದೆ, ಅದು ಕಡಿಮೆ ಆಗ್ಬಿಡಲ್ವಾ ಅಂತ ನನಗನ್ಸೋದು. ಆಮೇಲೆ ಅಷ್ಟು ಬುದ್ಧಿ ಹೇಳಿದ್ಮೇಲೆ ಕೆಲವೊಂದ್ಸತಿ ನಾವು ತಪ್ಪು ಮಾಡ್ಬಿಡ್ತೀವಿ, ನಮ್ಗೆ ಗೊತ್ತಿರಲ್ಲ. ಪ್ರತಿ ವಾರ ಬಂದು ಹೊಡೆದು ಬುದ್ಧಿ ಹೇಳಿದ್ಮೇಲೂ ನಾವು ತಿದ್ಕೊಳ್ಳಿಲ್ಲ, ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ, ಐ ಡೋಂಟ್ ನೋ, ನೆಕ್ಸ್ಟ್ ಕನ್ನಡ ಜನತೆನೇ ನಿರ್ಧರಿಸಬೇಕು ಏನು ಮಾಡಬೇಕು ಅನ್ನೋದನ್ನು. ರಕ್ಷಿತಾ ಶೆಟ್ಟಿ ನಿಜಕ್ಕೂ ಇವರೆಲ್ಲ ಆಡಿ ಹೆಂಗಾಗಿದೆ ಅಂದರೆ, ಆಕೆ ಹೀರೋಯಿನ್, ಆಕೆಯನ್ನ ಇಷ್ಟಪಡುವಂತಹ ವರ್ಗನೇ ಸೃಷ್ಟಿಯಾಗ್ಬಿಟ್ಟಿದೆ. ಆಕೆಗೋಸ್ಕರನೇ ಬಿಗ್ ಬಾಸ್ ನೋಡೋದಕ್ಕೆ ಕೂತ್ಕೊಳ್ತಿದ್ದಾರೆ. ಏನೋ ಮಾತಾಡ್ತಿರಲ್ಲ ಕ್ಯೂಟ್ ಆಗಿ, ನೋಡೋಣಪ್ಪ ನಮ್ಮ ನೋವನ್ನು ಮರಿಬಹುದಪ್ಪ ಅಂತ ಹೇಳಿ ಆಕೆನ ನೋಡೋದಕ್ಕೆ ಕೂತ್ಕೊಳ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ಆಕೆ ಬಗ್ಗೆ? ನನಗೆ ನೀವು ನೋಡಿರ್ಬೋದು, ರಕ್ಷಿತಾ ಜೊತೆ ಫಸ್ಟ್ ಜೋರ್ ಜಗಳ ಆಗಿದೆ ನನ್ನ ಜೊತೆ. ಅದು ನಿಮ್ದಂತೂ ಹಾಡಂತೂ ಅದೇ ಅಂತ ನೀವು ಅದು ಕ್ಯೂಲಾಗಿ ತಗೊಂಡಿದ್ದೀರಲ್ಲ, ಅದು ಹಾಡಾಗಿದೆ ಮ್ಯಾಮ್ ಇವಾಗ. ನನಗೆ ಹೇಳಿದ್ರು, ಪೂರ್ತಿಯಾಗಿ ನಾನು ಇನ್ನೂ ನೋಡಿಲ್ಲ, ಅಲ್ಪ ಸ್ವಲ್ಪ ಎಲ್ಲ ನೋಡಿದ್ದೀನಿ. ಜಗಳ ಆಯಿತು. ಆ ಥರ 18 ಬೇರೆ ಬೇರೆ ವ್ಯಕ್ತಿತ್ವಗಳಿದ್ದಾಗ ಕ್ಲಾಶಸ್ಸು, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸು ಬರೋದು ಎಲ್ಲ ನಿಜ. ಬಟ್ ನಾವು ಹೇಳೋ ರೀತಿ, ನಾವು ಅದನ್ನು ಎದುರಿಸೋಕ್ಕೆ ಆಯ್ಕೆ ಮಾಡೋ ದಾರಿ, ಅದೆಲ್ಲ ಮುಖ್ಯ ಆಗುತ್ತೆ. ಅವ್ರು ಕಿರ್ಚ್ತಾರ, ನಾನು ಕಿರ್ಚ್ತೀನಿ. ಅವರು ಕೆಟ್ಟ ಭಾಷೆ ಉಪಯೋಗಿಸ್ತಾರ, ನಾನು ಕೆಟ್ಟ ಭಾಷೆ ಅವ್ರು ಕೈ ಎತ್ತುತ್ತಾರ, ನಾನು ಕೈ ಎತ್ತುತ್ತೀನಿ. ನನ್ನ ರೀತಿ ಅದಲ್ಲ. ಒಂದು ಹಿಸ್ಟ್ರಿ ಅದು ಕ್ರಿಯೇಟ್ ಯಾವ ಸೀಸನಲ್ಲೂ ಆಗಿಲ್ಲ. ಒಂದು ಹೊರಗಡೆ ಇಡೀ ಎಲ್ಲ ಅದು ಹೇಗಿತ್ತು ಮ್ಯಾಮ್ ಆ ದಿನ? ನಿಮಗೆಲ್ಲ ಎಷ್ಟು ಕನ್ಫ್ಯೂಸ್ ಆಯಿತು, ಎಲ್ಲಿ ಹೋಗ್ತಿದ್ದೀವಿ ನಾವು ಅಂತ ಅನಿಸ್ತು ನಿಮಗೆ? ಗೊತ್ತಿಲ್ಲ, ನಮಗೆಲ್ಲ ಬಂದರು, ಕಣ್ಣು ಕಟ್ಟಿದ್ರು, ಕರ್ಕೊಂಡು ಹೋದರು. ಒಂದು ಸ್ವಲ್ಪ ಹೊತ್ತು ಅದು ಯಾವುದೋ ಒಂದು ಥಿಯೇಟ್ರ್ ಥರ ಕೂರಿಸಿದ್ರು. ನಾವು ಅಂದ್ಕೊಂಡ್ವಿ ಏನೋ ಇದರ ಆ್ಯಕ್ಟಿವಿಟಿ ಇರುತ್ತೆ, ಇಲ್ಲದ್ರೆ ಏನೋ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ನಾವು ಸರಿ ಮಾಡ್ಸೋಕ್ಕೆ ಅಂತ. ಸಡನ್ನಾಗಿ ಗೌರ್ಮೆಂಟ್ ಅಫಿಷಿಯಲ್ಸ್ ಬರ್ತಾರೆ ಅಂತ ಹೇಳಿದ್ರು. ಬಂದರು, ಜಲಮಾಲಿನ್ಯ, ವಾಯುಮಾಲಿನ್ಯ ಅಂತೆಲ್ಲ ಹೇಳಿದ್ರು. ನೀವು ಮನೆಗಾದರೂ ಹೋಗ್ಬೋದು, ಎಲ್ಲಾದರೂ ಹೋಗ್ಬೋದು, ಒಟ್ಟು ಇಲ್ಲಿಂದ ಹೊರಡಬೇಕು ಅಂದ್ಬಿಟ್ರು. ನಾವು 10 ದಿನಕ್ಕೆ ನಮ್ಮ ಬಿಗ್ ಬಾಸು ಈ ಸೀಸನ್ಗೆ ಬರಬೇಕಾಗಿತ್ತ, ನಾವು ಫುಲ್ ತಲೆ ಕೆಡಿಸ್ಕೊಂಡ್ವಿ. ಬಟ್ ಒಂದು ಧೈರ್ಯ ಇದ್ದಿದ್ದು ಅಂದರೆ, ಅದು ಜಾಲಿವುಡ್ನ ಮುಚ್ಚಬೇಕು ಅಂತ ಇದ್ದಿದ್ದು. ನಮ್ಮ ಎಲ್ಲ ಕಾಂಟ್ರಾಕ್ಟ್ಸ್ ಇದ್ದಿದ್ದು ಕಲರ್ಸ್ ಕನ್ನಡ, ಎಂಡ್ರಮಾಲು. ಸೊ ಅಂಥ ದೊಡ್ಡ ಶೋ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ 6-7 ತಿಂಗಳಿಂದ ಅಷ್ಟು ಜನಗಳನ್ನ ಕೂಡ ಹಾಕಿ, ಅದರಿಂದ ಎಷ್ಟು ಜನಗಳ ಶ್ರಮ ಇರುತ್ತೆ, ಎಷ್ಟು ದುಡ್ಡು ವ್ಯಯ ಆಗಿರುತ್ತೆ. ಅದನ್ನೆಲ್ಲ ನೀರಿನಲ್ಲಿ ಹೋಮ ಅಂತೂ ಮಾಡಲ್ಲ. ಇದಕ್ಕೇನೋ ಒಂದು ದಾರಿ ಕಾಣುತ್ತೆ ಅನ್ನೋ ನಂಬಿಕೆನೂ ಇತ್ತು. ಬಟ್ ಹಾಗೆ ಕಣ್ಣು ಕಟ್ಟಿಕೊಂಡು ಒಂದು ಕಡೆ ಜಾಗದಲ್ಲಿ ಹೋದರು, ಕತ್ಲೆ ಗುಹೆನಲ್ಲಿ ಕೂರಿಸಿದ್ರು, ಹೊರ ಪ್ರಪಂಚದ ಏನೂ ಟಚ್ ಇಲ್ಲ. ಆಮೇಲೆ ಅದೆಲ್ಲ ಸರಿ ಹೋಯಿತು. 1.5 ದಿನದಲ್ಲಿ ವಾಪಸ್ ಕರ್ಕೊಂಡು ಬಿಟ್ರು, ಹೋಗಿ ಆಡ್ಕೊಳ್ಳಿ. ಓಕೆ ಮ್ಯಾಮ್, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಾರ್ದು, ಯಾರಿಗೆ ಗೆಲ್ಲೋ ಅರ್ಹತೆನೇ ಇಲ್ಲ? ಗೆಲ್ಲಬೇಕು. ಸದ್ಯದಲ್ಲಿ ಈ 3 ವಾರದಲ್ಲಿ ನಾನು ನೋಡಿರೋ ಹಾಗೆ ಗಿಲ್ಲಿ ನಟ ಅಂತ ಅನ್ನಿಸ್ತಾ ಇದೆ. ಏನಂತ ಹೇಳಿದ್ರೆ, ಅವು ತುಂಬ ಚೆನ್ನಾಗಿ, ಅಂದರೆ ಕಾಮಿಡಿ, ನಾನು ಹೇಳಿದ್ನಲ್ಲ, ಇನ್ನೊಬ್ಬರ ಅಪಹಾಸ್ಯ ಮಾಡಿದೆ, ಇನ್ನೊಬ್ರಿಗೆಲ್ಲೋ ನೋವು ಮಾಡಿದೆ, ಟಾರ್ಗೆಟ್ ಮಾಡಿದ್ರೂ ಅದು ಚುಚ್ಚದೇ ಇರೋ ಹಾಗೆ ತಮಾಷೆ ಮಾಡಿ ಎಲ್ಲರ ಮುಖದಲ್ಲಿ ನಗು ಮೂಡಿಸ್ತಾನೆ. ಆಮೇಲೆ ಸಿಕ್ಕಾಪಟ್ಟೆ ಎನರ್ಜಿ ಇದೆ. ಅದರಲ್ಲೂ ಮಾತಾಡೋದೇ ಕಷ್ಟ, ಡೇ ಆ್ಯಂಡ್ ನೈಟು. ಅವನು ಎಚ್ಚರಿಕೆ, ರಾತ್ರಿನೂ ನಿದ್ದೆ ಮಾಡಲ್ಲ, ನಮಗೆ ಕಾಟ ಕೊಡ್ತಾ ಇದ್ದ, ಬೈದು ಮಲಗಿಸ್ತಾ ಇದ್ವಿ ಮಲ್ಗು ಅಂತ. ಅಷ್ಟು ಎನರ್ಜಿ, ಮಾತು ಬರೀ ಮಾತಲ್ಲ, ನಗಿಸುವಂಥ ಮಾತುಗಳು. ಆಮೇಲೆ ಸ್ಪಾಂಟನಿಟಿ, ಆ
ಬದ್ಧವಾದ ಮಾತುಗಳು, ಆ ತೀಕ್ಷ್ಣವಾದ ಬಾಣಗಳು, ಅದೆಲ್ಲ ಒಂದು ಟ್ಯಾಲೆಂಟು. ಆಮೇಲೆ ಬಾಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅವನ ಮೈಯಲ್ಲೂ ಅಷ್ಟೇ ಶಕ್ತಿ ಇದೆ. ಅದು ನಮಗೆ ಟಾಸ್ಕ್ ಬಂದಾಗ ಗೊತ್ತಾಯಿತು. ಇವ್ನು ಬರೀ ಪೂಂಗಿದಾಸ ಬಾಯಲ್ಲಿ ಮಾತಾಡ್ತಿರ್ತಾನೆ ಅಂತಲ್ಲ, ಅವ್ನು ತೋರಿಸ್ದ ನನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಆ ಶಕ್ತಿ ಯುಕ್ತಿ ಎರಡೂ ಇರೋರು ಗೆಲ್ಲಬೇಕು ಅನ್ನೋದು ಈ 3 ವಾರದಲ್ಲಿ. ಬಟ್ ಕೆಲವೊಮ್ಮೆ ಏನಾಗೋಗುತ್ತೆ, ಹಾಸ್ಯ ಜಾಸ್ತಿ, ಯಾವುದೇ ಸಿಹಿ ಉಪ್ಪು ಖಾರ ಹುಳಿ ಯಾವುದೇ ಜಾಸ್ತಿ ಆದರೂ ಒಂದು ಸ್ವಲ್ಪ ಅಂತ ಆ ಥರ ಅನ್ನಿಸ್ಬಾರ್ದು. ಈ 3 ಹೊಸದು 3 ವಾರ ಚೆನ್ನಾಗಿತ್ತು, ಬಟ್ ಅದೇ ಆಗಿಬಿಟ್ರೆ ಬೋರ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಅವನು ಗೇಮ್ ಸ್ಟ್ರಾಟಜಿನ ಚೇಂಜ್ ಮಾಡ್ಕೊಂಡು ಹೋದರೆ ಗೆಲ್ಲಲು ಅರ್ಹವಿರುವ ವ್ಯಕ್ತಿ. ಗೆಲ್ಲಲೇಬಾರ್ದು ಅಂದರೆ ಇವಾಗ ಏನು ನಡೀತಾ ಇದೆ, ಅವರು ಇಬ್ಬರು ಮಹಿಳಾ ಹಕ್ಕಬುಕ್ಕರು ಅವ್ರು ಬದಲಾವಣೆ ಆಗಲಿಲ್ಲ ಅಂದರೆ ಗೆಲ್ಲೋದು ದೂರ, ಇನ್ನು ಸ್ವಲ್ಪ ದೂರನೂ ಹೋಗಬಾರ್ದು ದಾರಿನಲ್ಲಿ ಅಂತ ನನ್ನ ಅನಿಸಿಕೆ. ಓಕೆ, ಮಲ್ಲಮ್ಮ ಮತ್ತೆ ರಕ್ಷಿತಾ ಬಗ್ಗೆ ಏನು ಹೇಳ್ತೀರಾ? ಕಾವ್ಯ, ಕಾಕ್ರೋಚ್ ಸುದಿ, ಇವ್ರುಗಳ ಬಗ್ಗೆ ಏನು ಹೇಳ್ತೀರಾ? ಕಾಕ್ರೋಚ್ ಸುದಿ ನನಗೆ ಆಲ್ಮೋಸ್ಟ್ 99% ಎಲ್ಲರೂ ಇಲ್ಲೇ ಬಂದು ಪರಿಚಯ ಆಗಿದ್ದು, ಆಯಿತಾ. ಕಾಕ್ರೋಚ್ ಸುದಿ ಅವ್ರ ಸಿನಿಮಾಗಳಲ್ಲಿ ಹೀರೋ, ವಿಲನ್ನು ಅದೆಲ್ಲ ಅಲ್ಲೇ ಬಂದು ಗೊತ್ತಾಗಿದ್ದು. ಅವರು ನನ್ನ ಹೊರಗಿನ ಪ್ರಪಂಚ ಹಾಗಿದೆ ಹೀಗಿದೆ ಅಂತ ತುಂಬ ಬಿಲ್ಡಪ್ಸ್ ಕೊಡ್ತಾರೆ. ನಮಗೆ ಗೊತ್ತಿಲ್ಲ ಅದೆಷ್ಟು ನಿಜ ಎಷ್ಟು ಸುಳ್ಳು, ನಮಗೆ ಗೊತ್ತಿಲ್ಲ. ಬಟ್ ಅಲ್ಲಿ ನಾವು ನೋಡೋದು ಒಬ್ಬ ಸುದಿ ಆ್ಯಕ್ಟರ್ ಆಗಲ್ಲ, ಒಬ್ಬ ಸುದಿ ಒಬ್ಬ ವ್ಯಕ್ತಿಯಾಗಿ. ಅವರು ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ, ಅಲ್ಲಿ ಅವ್ರಿಗೆ ತಕ್ಕಂಗೆ ಮಾತಾಡ್ತಾರೆ, ಇಲ್ಲಿಗೆ ಇವ್ರಿಗೆ ತಕ್ಕಂಗೆ ಮಾತಾಡ್ತಾರೆ. ಎಲ್ರಿಗೂ ಒಳ್ಳೆಯವರಾಗಕ್ಕೆ ಹೋಗಿ ಬಕೆಟ್ ಅನ್ನೋ ಹೆಸರು ಪಡೆದು ಬಿಟ್ಟಿದ್ದಾರೆ ಪ್ರತಿಯೊಬ್ಬರು. ನಾನು ಹೇಳಿಲ್ವಾ 3 ವಾರಗಳ ಕಾಲ, ಇವಾಗ 3 ವಾರದಲ್ಲಿ ಯಾರು ಹೊರಗಡೆ ಬಂದರು, ಯಾರು ಒಳಗಡೆ ಹೋಗಿದ್ದಾರೆ, ಹೊಸದಾಗಿ ಶುರುವಾಗ್ತಿದೆಯಲ್ಲ ಈ ಹೊಸ ಆಟದಲ್ಲಿ ಎಲ್ಲರೂ ಅವರವರ ವರ್ತನೆಗಳನ್ನ ಹೊಸದಾಗಿ ಬದಲಾಯಿಸ್ಕೊಂಡು ಹೋದರೆ ಗೆದ್ದರು, ಇಲ್ದ್ರೆ ಬಿದ್ರು ಅಷ್ಟೆ. ಆಮೇಲೆ ಕಾವ್ಯ ಅಂಥದ್ದನ್ನೇನು ನೋಡೋಕ್ಕಾಗಿಲ್ಲ. ಅಂದರೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತಾಡ್ತಾಳೆ. ಆ ಗಿಲ್ಲಿ ತಮಾಷೆಲ್ಲ ಅವಳು ಭಾಗಿಯಾಗ್ತಾಳೆ. ಅವ್ನು ಮಾತಾಡಿದ್ದನ್ನೆಲ್ಲ ಸ್ಪೋರ್ಟಿವ್ ಆಗಿ ತೊಗೊಳ್ತಾಳೆ. ಗಿಲ್ಲಿಯಿಂದ ಕಾವ್ಯನಿಗೆ ಉಪಯೋಗ ಆಗ್ತಾ ಇದೆ, ಕಾವ್ಯಳಿಂದ ಗಿಲ್ಲಿಗೂ ಉಪಯೋಗ ಆಗ್ತಾ ಇದೆ. ಅಂದರೆ ಅವ್ರದ್ದೇ ಒಂದು ಏನೋ ಸ್ಟೋರಿ ಬರ್ತಾ ಇದೆ, ತಮಾಷೆಯಾಗಿದೆ, ಲೈಟರ್ ವಿನಲ್ಲಿ ನಗಿಸ್ತಾ ಇದೆ. ಬಟ್ ಇಂಡಿವಿಜುವಲ್ ಆಗಿ ಕಾವ್ಯ ಏನು ಅನ್ನೋದು ಇನ್ನು ಮುಂದೆ ಗೊತ್ತಾಗ್ತಾ, ಅಂದರೆ ಅವಳು ಗಿಲ್ಲಿಯಿಂದ ದೂರ ಆದರೆ ಕಾವ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಎಲ್ಲಿವರೆಗೂ ಅವರಿಬ್ಬರು ಜೊತೆಯಾಗೇ ಕಾಣಿಸ್ಕೊಳ್ತಾ ಇರ್ತಾರೋ ಜನಗಳಿಗೆ ಇಷ್ಟ ಆಗ್ಬೋದು, ಅದು ನಾನು ಹೇಳಲ್ಲ. ಬಟ್ ನನಗೆ ಕಾವ್ಯ ಗಿಲ್ಲಿಯಿಂದ ಬೇರೆಯಾಗಿ ತನ್ನ ಆಟ ಶುರು ಮಾಡಿದ್ರೆ ಗೊತ್ತಾಗ್ತಾಳೆ. ಇನ್ನು ಮಲ್ಲಮ್ಮ ಏನಂತ ಹೇಳಿದ್ರೆ, ತುಂಬ ಇನ್ನೋಸೆಂಟ್ ವ್ಯಕ್ತಿ, ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟಗಳನ್ನ ಅನುಭವಿಸಿದ್ದಾರೆ, ಇಲ್ಲಿವರೆಗೂ ಬಂದಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಬರೋದು ಅಂತಿಂಥ ಸಾಮಾನ್ಯದ ಮಾತಲ್ಲ, ಎಲ್ಲ ಒಪ್ಕೋತೀನಿ. ಬಟ್ ಬಿಗ್ ಬಾಸ್ ಆಟದ ಒಂದು ತೀವ್ರತೆ ಏನಿದೆ, ಅದರದ್ದೊಂದು ಬ್ಲೂ ಪ್ರಿಂಟ್ ಏನಿದೆ, ಅದು ಅವ್ರಿಗೆ ಅಷ್ಟು ನೀಟಾಗಿ ಅರ್ಥ ಆಗ್ತಾ ಇಲ್ಲ. ಆಟದಲ್ಲಿ ಟಾಸ್ಕ್ ಕೊಟ್ಟಾಗ ತುಂಬ ಚೆನ್ನಾಗಿ ಆಡ್ಬಿಡ್ತಾರೆ, ಅದರಲ್ಲೂ ಕೆಲವೊಂದು ಆಟಗಳನ್ನ ಸೋತರು, ಅಂದರೆ ಅವ್ರಿಗಿಂತನೂ ಚೆನ್ನಾಗಿ ಆಡೋರು ಇದ್ದಾರೆ ಅನ್ನೋದು ಅರ್ಥ. ಬಟ್ ಆ ವ್ಯಕ್ತಿತ್ವದ ಆಟ ಅಂತ ಹೇಳಿದಾಗ ಅದು ಅವರ ತಿಳುವಳಿಕೆಗೆ ಮೂಡಿ ಅದನ್ನು ಅವರು ಮಾಡೋದು ಸ್ವಲ್ಪ ಕಷ್ಟ ಇದೆ ಅಂತ ನನ್ನ ಅಭಿಪ್ರಾಯ. ಧ್ರುವಂತ್ ಈ 3 ವಾರಗಳಲ್ಲಿ ನಾನು ನೋಡಿರೋ ಹುಡುಗ ತುಂಬ ಒಳ್ಳೆ ಹುಡುಗ. ಅಂದರೆ ಅವ್ರ ಬಗ್ಗೆ ಬೇರೆ ಏನೇನೋ ಕಥೆಗಳು ಬೇರೆಯವರು ಬೇರೆ ರೀತಿಯಲ್ಲಿ ಹೇಳಿದರು ನನಗೆ ಆ ಮನೆಯಲ್ಲಿದ್ದಾಗ. ಬಟ್ ಬೇರೆಯವರ ಅನುಭವಗಳ ಮೇಲೆ ನನ್ನ ಅನುಭವವನ್ನು ನಾನು ನಿಲ್ಸೋಕ್ಕಾಗೋದಿಲ್ವಲ್ಲ. ನನ್ನ ಅನುಭವದ ಪ್ರಕಾರ ತುಂಬ ಡಿಸಿಪ್ಲಿನ್ಡ್ ಹುಡುಗ, ಒಳಗಡೆ ತುಂಬ ರೋಷಾವೇಶ ಎಲ್ಲ ತುಂಬಿದೆ. ಅಂದರೆ ಆ ರೋಷಾವೇಶಗಳು ಸರಿಯಾದ ಕಾರಣಕ್ಕೆ ಸರಿಯಾದ ಟೈಮ್ಗೆ ಹೊರಬಂದರೆ ಸರಿ, ಏನೋ ಬೇಡದಿರೋ ಕಾರಣಕ್ಕೆ ಬೇಡದಿರೋ ಟೈಮಲ್ಲಿ ಹೆಂಗೆಂಗೋ ಹೊರಗಡೆ ಬಂದರೆ ತಪ್ಪಾಗುತ್ತೆ. ಅವನಲ್ಲಿ ಎಲ್ಲ ಒಂದು ಅಂದರೆ ಶಕ್ತಿ ಇದೆ, ತನ್ನ ಬಗ್ಗೆ ತಾನು ನಿಲುವು ತಗೊಳ್ಳೋ ಒಂದು ಚಾತುರ್ಯ ಇದೆ, ಒಳ್ಳೆ ಮಾತಿನ ಪ್ರಬುದ್ಧತೆ ಇದೆ. ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಹೇಗೆ ಉಪಯೋಗಿಸ್ಕೋತಾರೋ ಗೊತ್ತಿಲ್ಲ. ಅಭಿಷೇಕ್, ಧನುಷ್, ಚಂದ್ರಪ್ರಭಾ. ಅಭಿಷೇಕ್ ಒಳ್ಳೆ ಹುಡುಗ ನೋ ಡೌಟ್, ಬಟ್ ಒಂದು ಸ್ವಲ್ಪ ಜಾಸ್ತಿ ಸೇಮ್ ಒಂಥರ ಎಲ್ಲರನ್ನೂ ಪ್ಲೀಸ್ ಮಾಡೋ ಅಂಥ ಕ್ಯಾರೆಕ್ಟರ್ನ ಬಿಡಬೇಕು. ತನ್ನ ಆಟ ನಾನು ಅದು ಕೆಟ್ಟ ಮುಖನೋ ಒಳ್ಳೆ ಮುಖನೋ, ಒಟ್ಟು ಇದು ನನ್ನ ಮುಖ ಅನ್ನೋದನ್ನು ತೋರಿಸ್ಬೇಕು. ಅದು ಆಡಿದ್ರೆ ನಡೆಯುತ್ತೆ. ಇಲ್ದ್ರೆ ಹೇಳಲ್ವಾ, ಜನಗಳ ಕಣ್ಣು ನಮಗಿಂತ ತೀಕ್ಷ್ಣ, ಹೋಗಿ ಎಲ್ಲ ಅರ್ದು ಕುಡಿದ್ಬಿಟ್ಟಿರುತ್ತೆ. ಆಮೇಲೆ ಚಂದ್ರಪ್ರಭಾ ಅವರು ತುಂಬ ಒಳ್ಳೆ ವ್ಯಕ್ತಿ, ಅವ್ರ ಮಾತೇ ನಗು ಬರುತ್ತೆ, ಒಂಥರ ಬೇರೆನೇ ಕ್ಯಾಟಗರಿ. ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಬಟ್ ಹೀಗೆ ಮಾಡ್ಕೊಂಡೋದ್ರೆ ಮುಂದೆ ಜಾಸ್ತಿ ದಿನ ತೋರಿಸ್ಬೇಕಲ್ವ. ಇವಾಗ 2 ದಿನ ನಾನು ಹೇಳೋದ್ನಲ್ಲ, 2 ದಿನ ನಗೋದು ಚಂದ ಅನಿಸುತ್ತೆ, 3ನೇ ದಿನ 4ನೇ ದಿನ ಅದೇ ಮಾತಾದಾಗ ಬೋರ್ ಆಗಿಬಿಡುತ್ತೆ. ಅದು ದಾರಿಗಳು ಚೇಂಜ್ ಆಗ್ತಾ ಹೋಗಬೇಕು. ಬಿಗ್ ಬಾಸ್ ಅಷ್ಟು ಸುಲಭ ಅಲ್ಲ. ಅಲ್ಲಿ ಆ ಕ್ಷಣಕ್ಕೆ ಏನೇ ನಡೀತಿದೆ ಅನ್ನೋ ಒಂದು ಚಾತುರ್ಯತೆ ಇರಬೇಕು. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ಮಲ್ಗಿರುವಾಗಲೂ ನೀವು ಯೋಚನೆ ಮಾಡ್ತಾ ಇರಬೇಕಾಗತ್ತೆ ಅಂತ. ಯಾಕಂದ್ರೆ ನಮ್ಗೆ ಜೀವನದಲ್ಲಿ ಬೇಕಾದೇ ನಾನು
ಅಶ್ವಿನಿ ಬಗ್ಗೆ ಏನು ಹೇಳಲಿ ಅಂದರೆ ಏನು ಗೊತ್ತಾ, ಕೆಲವು ಹೃದಯಗಳು ತುಂಬ ಬೇಗ ಹತ್ರ ಆಗ್ಬಿಡುತ್ತೆ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರಲ್ಲ, ಇದು ಒಂದು ಆ ಥರ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡು. ತುಂಬ ಏನದು ಕ್ಲೀನ್ ಮನಸ್ಸಿನ, ತುಂಬ ಏನದು ಪ್ರಬುದ್ಧತೆ ಇರುವಂಥ ಹುಡುಗಿ, ಜೊತೆಗೆ ಅಷ್ಟೇ ತರಲೆ, ಅಷ್ಟೇ ನಾಟಿ, ಜೊತೆಗೆ ಅಷ್ಟೇ ವಿಟಿ, ಎಲ್ಲನೂ ಸೇರಿಬಿಟ್ಟಿದೆ. ಎಲ್ಲ ಕಡೆಯಿಂದ, ಎಲ್ಲ ಆ್ಯಂಗಲಿಂದ ಎಲ್ಲನೂ ಬಂದು ಸೇರ್ಕೊಂಬಿಟ್ಟಿದೆ. ಅಷ್ಟೇ ಒಳ್ಳೆ ಆಟಗಾರ್ತಿ. ಬಟ್ ಏನು ಗೊತ್ತಾ, ನನಗೆ ಲಾಸ್ಟಲ್ಲಿ ಒಂದು ನಿಮ್ಮನ್ನು ನೀವು ಏನದು ಇದನ್ನು ಎಲ್ಲ ನಾನು ಇಂಟರ್ವ್ಯೂನಲ್ಲೂ ಹೇಳಿದ್ದೀನಿ. ನಿಮ್ಮನ್ನು ನೀವು ಏನದು ಫೈನಲಿಸ್ಟ್ಗೆ ಹೋಗಬೇಕು ಅಂತ ಹೇಳಿದ್ರೆ ಇದೊಂದೇ ಕಟ್ಟಕಡೆ ಅವಕಾಶ ಅಂತಾರಲ್ಲ, ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ಹೊಡೆತ ಬಿದ್ದಿದ್ದು ಅಶುಗೆ, ಅದು ನನ್ನಿಂದಾಗಿ ಅನ್ನೋದೊಂದು. ಅಂದರೆ ಅಲ್ಲೇನಾಗೋಯ್ತು, ಆಟದಲ್ಲಿ ಬೇರೆ ಏನೋ ಇತ್ತು, ಅಲ್ಲಿ ಬಿಗ್ ಬಾಸ್ ನಮಗೆ ಹೇಳಿದ್ದು, ಅಲ್ಲಿನ ಜನಗಳು ಕನ್ಫ್ಯೂಸ್ ಮಾಡಿಕೊಂಡು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ, ಆ ಕಡೆ ಒಂಟಿಗಳಿದಾರಲ್ಲ ಅರ್ಧಂಬರ್ಧ ಕೇಳಿಸ್ಕೊಂಡು ಅದು ಏನು ತಲೆ ಓಡಿಸ್ತಾರೆ ಅಂತಾನೆ, ಅವ್ರದ್ದು ಅರ್ಧ ತಲೆ ಎಲ್ಲ ಬೇಡದರದಲ್ಲಿ ಓಡಾಡ್ತಿರುತ್ತಾ, ಸರಿಯಾಗಿರೋದು ಕೇಳಿಸ್ಕೊಂಡೇ ಇರಲ್ಲ. ಸುದಿ ಹಂಗಿಡಂಗಿಲ್ಲ, ಒಬ್ರಿಗೊಬ್ರು ಹಾಕ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ರು ಕಾವ್ಯ ಗಿಲ್ಲಿಗೆ. ನನಗೇನಂದರೆ, ನಾನು ಆಟದಿಂದ ಹೊರಗಡೆ ಹೊಳಿದ್ರು, ರಾಶಿ ಅಶ್ವಿನಿ ಇರ್ತಾರೆ, ಒಬ್ರಿಗೊಬ್ರು ಹಾಕೋಬೋದು, ನಾನು ಆರಾಮಾಗಿ ನಿಂತಿದ್ದೀನಿ. ಇದೇನಾಗೋಯ್ತು, ಇದೇನೋ ಚೇಂಜ್ ಆಗೋಯ್ತಲ್ಲ ಆಟ ಅಂತ. ಆಮೇಲೆ ನಾನು ಒಬ್ಬಳೇ ಮಾತಾಡ್ತಿಲ್ಲ, ಬಹುಶಃ ಅವರೆಲ್ಲರೂ ಸರಿಯಾಗಿ ತಿಳ್ಕೊಂಡಿದ್ದಾರೇನೋ, ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀರೇನೋ ಅಂತ ಅಂದ್ಕೊಂಡೆ. ಅವಳು ಆಟ ಗೆದ್ದು ಅಶ್ವಿನಿ, ರಾಶಿ ಅವ್ರನ್ನ ಉಳಿಸ್ಕೊಳಕ್ಕಾಗದೆ, ಯಾಕಂದರೆ ಅಲ್ಲಿ ಹೇಳ್ಬಿಟ್ಟಿದ್ರು ಹಂಗೆಲ್ಲ ಹಾಕಂಗಿಲ್ಲ, ಒಬ್ರಿಗೆ ನೀವೇ ಹಾಕ್ಕೊಳಂಗಿಲ್ಲ ಅಂತ. ವಿಧಿನೇ ಇರಲಿಲ್ಲ, ರಾಶಿದು ತಪ್ಪು ಅಂತ ಬಿಂಬಿತ ಆಗೋಯ್ತು. ಅವಳು ನನಗೆ ಹಾಕಿದ್ಲು. ಹೊರಗಡೆ ಬಂದಿದ್ದು ನಮ್ಮ ಪುಟಾಣಿ ಅಲ್ಲ, ಆದ್ರೂ ಕೂಡ ಪ್ಯೂರ್ ಲವ್ ಕೊಡ್ತಾರೆ ನಿಮ್ಗೆ. ಅವ್ರು ನಿಜ ಹೇಳ್ಬೇಕಂದ್ರೆ ನೀವು ಇವ್ರದ್ದು ಪ್ಯೂರ್ ಮೋಟಿವೇಶನ್ ಮಂಜಕ್ಕ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ ನಾವು. ಮಂಜಕ್ಕ ಅವಾಗ ನಿಮಗೆ ಗೊತ್ತಿಲ್ಲ, ಬೇಕಾದ್ರೆ ತಾಯಿ ಪ್ರೀತಿ ಇವ್ರು ಕೊಡ್ತಾರೆ ನನಗನ್ಸುತ್ತೆ. ಇವರು ಹಾನೆಸ್ಟ್ಲಿ ಆಗಲೇ ಕೇಳಿದ್ರು, ತರಕಾರಿಗಳಲ್ಲಿ ಯಾರನ್ನ ಹೋಲಿಸ್ತೀರಾ ಅಂತ. ಶುಂಠಿ ಯಾರಿಗೆ ಹೋಲಿಸ್ತೀರಾ, ಶುಂಠಿ ಗುಣ ಹೇಳಿ ಅಂದೆ. ಎಲ್ಲರಿಗೂ ಆರೋಗ್ಯಕರ ಎಲ್ಲದಕ್ಕೂ, ಆದರೆ ಕೆಲವೊಬ್ರಿಗೆ ಮಾತ್ರ ಇಷ್ಟ ಆಗಲ್ಲ ಅಂತ. ಸೊ ಹಾಗಿದ್ರೆ ಜಾನ್ವಿಗೆ ಅಶ್ವಿನಿ ಅವರಿಗೆ ಇಷ್ಟ ಆಗದೆ ಇರೋ ಮಂಜಕ್ಕ ನಮ್ಮೆಲ್ರಿಗೂ ಆರೋಗ್ಯಕರ ಅಂತ ಹೇಳಿದೆ. ಅನ್ಫಾರ್ಚುನೇಟ್ಲಿ ಕುತಂತ್ರಿ ಅಂತ ಕೊಟ್ಟರು. ಇವ್ರು ಆ್ಯಕ್ಚುಲಿ ಕುತಂತ್ರಿ ಅಲ್ಲ, ನಮ್ಮ ಮಂತ್ರಿ. ಅರ್ಥ ಆಯ್ತಾ? ಕಂತ್ರಿಗಳು ಕೊಟ್ಟಂಥ ಟೈಟಲ್ ಎಲ್ಲ ಸೀರಿಯಸ್ ಆಗಿ ತಗೋಬೇಡಿ ಮಂಜಕ್ಕ, ನೀವು ನಮ್ಮ ಮಂತ್ರಿ. ನೀವು ಹೇಳೋವರೆಗೂ ನನಗದು ಮರ್ತೇ ಹೋಗಿತ್ತು, ಯಾಕಂದರೆ ಅದೆಲ್ಲ ತುಂಬ ದೊಡ್ಡ ಪದಗಳು. ಕೊಡೋವ್ರಿಗೂ ಒಂದು ಯೋಗ್ಯತೆ ಇರಬೇಕಲ್ವಾ, ಅದನ್ನ ನಾನು ಸರಿಯಾಗಿದ್ರೆ ಇವ್ರು ಸರಿ ಇಲ್ಲ ಅಂತ ಕೊಡ್ಬೋದು. ನೋಡಿ, ಇದೇ ಗೆಲುವು ನಿಮ್ದು. ಇಲ್ಲ, ಪ್ಯೂರ್ಲಿ ಅಲ್ಲಿ ಏನು ಗೊತ್ತಾ, ನಾವು ಸಂಬಂಧಗಳನ್ನ ಹುಡುಕದೇ ಇದ್ರು ಕೆಲವೊಂದು ಸಂಬಂಧಗಳು ಹುಟ್ಕೊಳ್ಳುತ್ತೆ. ಆ ಹುಟ್ಕೊಳ್ಳೋ ಸಂಬಂಧಗಳಲ್ಲಿ ಮಂಜುಮ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಯಾಕಂದರೆ ಜಂಟಿಗಳಾಗಿ ತುಂಬ ಅನುಭವಿಸಿಬಿಟ್ಟಿದ್ದೀವಿ ನಾವು. ಯೂನಿಟಿ ಅನ್ನೋದು ಒಂದೇ ನಮ್ಮ ಶಕ್ತಿಯಾಗಿತ್ತು. ಬಟ್ ಯಾರು ಯುನೈಟ್ ಆಗೋದಕ್ಕೆ ರೆಡಿ ಇರಲಿಲ್ಲ. ಇವ್ರಂತೂ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ನನಗೂ ಅಭಿಗೂ ತುಂಬ ಜಗಳ ಆಗ್ತಿತ್ತು. ಕ್ಲಾಶಸ್ ಆದಾಗಲೂ ಅಭಿಗೆ ಅರ್ಥ ಮಾಡಿಸ್ತಿದ್ದು ಇವರೇ. ಅವಳೇನಾದರೂ ಹೇಳ್ತಿದ್ದಾಳೆ ಅಂದರೆ ಕೇಳು, ಅವಳೇನಾದರೂ ಅರ್ಥ ಮಾಡಿಸ್ತಾ ಇಲ್ಲ ಅಂದರೆ ಹೋಗಿ ಕ್ವೆಶ್ಚನ್ ಮಾಡು ಅಂತೆಲ್ಲ. ಸೊ ಆ ಥರ ಒಬ್ಬ ವ್ಯಕ್ತಿ ಮನೆಯಲ್ಲಿ ಬೇಕೇ ಬೇಕು. ಎಲ್ಲರೂ ಬರೀ ಸ್ಟ್ರಾಟಜೈಸ್ ಮಾಡಿ, ಎಲ್ಲರೂ ಬರೀ ಗೇಮ್ ಅಂತ ಆಡ್ತಾ ಇದ್ರೆ, ಅಲ್ಲಿ ಬರೀ ನೆಗೆಟಿವಿಟಿ ತುಂಬಿಕೊಂಡಿದ್ರೆ ಒಳ್ಳೆತನ ಪ್ರತಿಬಿಂಬನೇ ಇರಲ್ಲ ಅಲ್ವಾ. ಸೊ ಒಳ್ಳೆತನದ ಪ್ರತಿಬಿಂಬ. ಅಯ್ಯೋ ಇಲ್ಲ ಅಷ್ಟು 100% ತಗೊಳ್ಳಲ್ಲ, ನಮ್ಮಲ್ಲೂ ಕೆಟ್ಟತನ ಇದೆ. ಕೆಟ್ಟತನ ಇರಲೇಬೇಕು, ಆದ್ರೆ ಕೆಟ್ಟತನ ನಡೆಯುವಾಗ ಒಳ್ಳೆತನ ಕಾಣಿಸ್ಕೋಬೇಕು. ಬಟ್ ಆ ಕೆಟ್ಟತನ ಏನು ಗೊತ್ತಾ, ಪರ್ಪಸ್ಲಿ ಬೇರೆ ಯಾರಿಗೂ ನೋವು ಮಾಡಬೇಕು ಆ ಥರದ್ದು ಕೆಟ್ಟತನ ಇಲ್ಲ. ಏನೋ ಇವಾಗ ಅಶು ಫೋನ್ ಮಾಡಿರ್ತಾಳೆ, ಗೊತ್ತು ತಲೆ ತಿಂತಾಳೆ ಸಿಕ್ಕಾಪಟ್ಟೆ ಅಂತ, ಫೋನ್ ಎತ್ತಲ್ಲ. ಅಶು ಹೌದಾ ಫೋನ್ ಮಾಡಿದ್ಯೋ, ನೋಡೇ ಇಲ್ಲ ಚಿನ್ನ ಅನ್ಬಿಡ ಅಂತ ಕೆಟ್ಟತನ. ಅಷ್ಟೇ ಸಣ್ಣ ಕೆಟ್ಟತನ. ಒಳ್ಳೆ ಮರ್ಯಾದೆ ಕೊಟ್ರಿ. ನಾನೇ ಫಸ್ಟ್ ಮೆಸೇಜ್ ಮಾಡಿದ್ದು ನೆನ್ಪಿಟ್ಕೊಂಡು. ನೀವು ಇಂಟರ್ವ್ಯೂನ ಡಿಸ್ಟರ್ಬ್ ಮಾಡಿದೆ. ಇಲ್ಲ, ಐ ಆಮ್ ಸೋ ಹ್ಯಾಪಿ. ಐ ನೋ, ಐ ಆಮ್ ಸೋ ಹ್ಯಾಪಿ. ಲವ್ ಯು. ವಿಲ್ ಮೀಟ್. ನಂದೇನು ಗೆಲುವು ಅಂದರೆ 3 ವಾರಕ್ಕೆ ಹೊರಗಡೆ ಬಂದಿದ್ದು ನಂಗೆ ನಿಜವಾಗ್ಲೂ ಬೇಜಾರಿಲ್ಲ. ಯಾಕೆಂದರೆ ಈ ಥರ ಒಂದು ಪ್ರೀತಿ, ಈ ಥರ ಒಂದು ಸಂಬಂಧ ಅಂದರೆ ಲೈಫ್ ಲಾಂಗ್ ಸಿಗೋವಂಥ ಸಂಬಂಧ, ಅದು ನನ್ನಂಥ ವ್ಯಕ್ತಿಗೆ. ಅಂದರೆ ನಾನು ಸ್ವಲ್ಪ ದೂರ, ನಾನು ಅಳೆದು ತೂಗಿ ಇವ್ರನ್ನ ನನ್ನ ಹತ್ರ ಸೇರಿಸ್ಕೋಬೇಕಾ ಬೇಡವಾ. ಯಾಕಂದರೆ ನಾನು ಒಬ್ಬಳೇ ತುಂಬ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತೀನಿ. ನನಗೊಂದು ಪುಸ್ತಕ ಇದ್ದರೆ ಸಾಕು, ಆಲೋಚನೆಗಳಿದ್ರೆ ಸಾಕು, ಒಂದು ಲಾಂಗ್ ಟ್ರಿಪ್ ಇದ್ದರೆ ಸಾಕು. ನನಗೆ ನನ್ನ ಜೊತೆ ಬರೋರು ನನ್ನ ಜೊತೆನೂ ಇರಬೇಕು, ಇರಲೂಬಾರ್ದು. ಹಾಗೆ ನನಗೆ ಸೈಲೆನ್ಸ್ ಬೇಕಾದಾಗ ಆ ಸೈಲೆನ್ಸ್ ಕೊಡೋರಾಗಿರಬೇಕು. ಆ ಥರ ಇರೋ ವ್ಯಕ್ತಿಗೆ 2 ದಿನದಲ್ಲಿ ಒಂದು 10
ಹತ್ತಾರು ಮನಸ್ಸಿಗೆ ಅಷ್ಟು ಹತ್ರ ಆಗ್ಬಿಡುತ್ತೆ. ರಾತ್ರಿ ಹಗಲು ಬಂದು ನಿಮ್ಮ ಹಾಸಿಗೆ ಮೇಲೆ ಬಿದ್ದಿರುತ್ತೆ, ನನಗೆ ಜಾಗ ಇರ್ತಿರ್ಲಿಲ್ಲ, ಬಂದು ಬಿದ್ದು ಒದ್ದಾಡಿ, ಅದೆಲ್ಲ ಏನು ಗೊತ್ತಾ ಅದ್ಭುತ ಅನುಭವಗಳು. ಆಮೇಲೆ ಟೇಕ್ ಅವೇ ಫ್ರಮ್ ಯುವರ್ ಲೈಫ್ ಅವುಗಳೆಲ್ಲ. ತುಂಬಾ ಇಷ್ಟ ಆದ್ರಿ ನೀವು. ಅರ್ಧ ಗಂಟೆ ಇಂಟರ್ವ್ಯೂ ತುಂಬಾ ಹತ್ರದಿಂದ ನೋಡಿದಾಗ ತುಂಬಾ ಸೋ ಸ್ವೀಟ್. ಫೈನಲಿ ನಿಮ್ಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟಂತ ಅಭಿಮಾನಿಗಳಿಗೆ, ನಿಮ್ಮನ್ನ ಪ್ರೀತಿ ಮಾಡುವಂತಹ ಹೃದಯಗಳಿಗೆ ಅಂಡ್ ಬಿಗ್ ಬಾಸ್ ಮನೆಗೆ ಏನ್ ಹೇಳ್ತೀರಾ ಅಂತ ಹೇಳಿ. ನನ್ನನ್ನು ಪ್ರೀತಿಸುವಂತಹ ನನ್ನ ಎಲ್ಲ ಕನ್ನಡದ ಪ್ರೀತಿಯ ಹೃದಯಗಳಿಗೆ ನಾನು ಪ್ರತಿ ಬಾರಿಯೂ ಹೇಳೋದು ಇದೊಂದನ್ನೇ, ನಿಮ್ಮೆಲ್ಲರಿಗೂ ನನ್ನ ಹೃದಯದಿಂದ ಒಂದು ದೊಡ್ಡ ನಮಸ್ಕಾರ. ನಿಮ್ಮ ಈ ಪ್ರೀತಿ ಅಭಿಮಾನವೇ ನನ್ನ ಈ ಕೊರಳಿನ ಮುತ್ತಿನ ಹಾರ. ಈ ಮುತ್ತುಗಳು ಇನ್ನಷ್ಟು ಸೇರ್ತಾನೆ ಹೋಗಲಿ, ಅದನ್ನು ಅಷ್ಟೇ ಜತನದಿಂದ ನಾನು ಕಾಪಾಡ್ಕೊಳ್ತೀನಿ. ನಾನು ಬರೀ ನಿಮ್ಮ ಎದುರುಗಡೆ ಅಥವಾ ಕ್ಯಾಮ್ರಾ ಮುಂದೆ ಈ ಮಾತನ್ನು ಆಡ್ತಾ ಇರೋದಲ್ಲ, ಮನಸ್ಸಿನ ಆಳದಿಂದ ಹೇಳ್ತಿದ್ದೀನಿ. ನೀವು ಕೊಡೋ ಪ್ರೀತಿಗೆ ಸರಿಸಾಟಿನೇ ಇಲ್ಲ. ಎಸ್ಪೆಷಲಿ ನಾನು ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಮಂಜು ಭಾಷಿನಿನ ನೀವು ಆಧರಿಸಿದ್ದು, ಅವಳನ್ನು ಅವಳಾಗೆ ನೀವು ಇಷ್ಟಪಟ್ಟಿದ್ದು, ಅದಂತೂ ನನಗೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಕಾನ್ಫಿಡೆನ್ಸ್ ಸತ್ಯವಾಗ್ಲೂ ನನಗೆ ಒಂದು ಕಾನ್ಫಿಡೆನ್ಸ್ ತಂದು ತುಂಬಿದೆ. ಅದಕ್ಕೆ ಕಾರಣ ನೀವೇ. ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲ್ ದಿ ಬೆಸ್ಟ್. ನಿಮ್ಮ ಮುಂದಿನ ಜರ್ನಿ ಕೂಡ ತುಂಬ 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 ಸೂಪರ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಯಶೋಧ, ನಿಮಗೂ ಅಷ್ಟೇ, ನಿಮ್ಮ ಜಿ ನ್ಯೂಸ್ ಚಾನಲ್ಗೂ ಅಷ್ಟೇ. ನನ್ನ ಈ ಎಲ್ಲ ಮಾತುಗಳನ್ನ, ಮನಸ್ಸಿನ ಮಾತುಗಳನ್ನ ಹೇಳ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದು ಬಿಗ್ ಬಾಸ್ ಮಂಜು ಭಾಷಿಣಿಯವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.